ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಎಲ್ಲೂ ಟ್ರಾವೆಲ್ ಮಾಡ್ತಿಲ್ಲ. ಓಕೆ, ನಾನು ಹೇಳ್ತೀನಿ. ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀನಿ. ನಾನು ಹೇಗ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಬನ್ನಿ. ಫಸ್ಟು ಈ ಕ್ಯಾರೆಟ್ಸ್ನೆಲ್ಲ ನೀಟಾಗಿ ವಾಶ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಸ್ಕ್ರೇಪರಲ್ಲಿ ಕ್ಯಾರೆಟ್ಸ್ನೆಲ್ಲ ಸ್ಕ್ರೇಪ್ ಮಾಡಬೇಕು, ಪೀಲ್ಸ್ನೆಲ್ಲ. ಕ್ಯಾರೆಟ್ ಸಿಪ್ಪನೆಲ್ಲ ಪೀಲ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ತುರಿಯೋದನ್ನ ತಗೊಂಡು ಸಣ್ಣಕ್ಕೆ ತುರ್ಕೋಬೇಕು. ಸಣ್ಣ ಅಂದ್ರೆ ಅಷ್ಟೊಂದಲ್ಲ, ಒಂದಿಷ್ಟು ಇರ್ಬೇಕು. ಕ್ಯಾರೆಟ್ ಎಲ್ಲ ತುರಿದಾದ್ಮೇಲೆ ಇದ್ರೆಲ್ಲ ಉದ್ರುದ್ರಾಗಿ ಇರುತ್ತೆ. ಆಮೇಲೆ ಇವೆಲ್ಲ ಆದ್ಮೇಲೆ ನಾವ್ ಇದನ್ನ ಬಾಂಡ್ಲಿಗೆ ಹಾಕೋಬೇಕು. ನಾವು ಹಲ್ವಾ ಮಾಡ್ಬೇಕಂದ್ರೆ ಹಾಲು ಬೇಕೇ ಬೇಕು. ನಮಗೆ 1 kg ಕ್ಯಾರೆಟ್ ಇದ್ರೆ 1.5 ಲೀಟರ್ ಹಾಲು ಬೇಕು. ಸೊ ನಾನು ಪ್ರಿಫರ್ ಮಾಡೋದು ನನ್ನ ಫೇವ್ರೆಟ್ ನಂದಿನಿ ಹಾಲು. ಇದೆಲ್ಲ ಪ್ರೊಸೆಸ್ ಆಗೋಕ್ಕಿಂತ ಮುಂಚೆ ಹಾಲನ್ನ ಕಾಯಿಸ್ಬಿಟ್ಟು ತಣ್ಣಗಾಗಕ್ ಬಿಡಿ. ಇದೆಲ್ಲ ಆದ್ಮೇಲೆ ನಾವು ಬಾಂಡ್ಲಿನ ಸ್ಟವ್ ಮೇಲೆ ಇಟ್ಟು ನನ್ನ ಫೇವ್ರೆಟ್ ನಂದಿನಿ ತುಪ್ಪನ ಕ್ಯಾರೆಟ್ಗೆ ಹಾಕ್ಬಿಟ್ಟು ಸ್ಟರ್ ಮಾಡ್ತಾನೆ ಇರಬೇಕು. ನಮ್ಮ ಹಲ್ವಕ್ಕೆ ಟೇಸ್ಟ್ ಬೇಕಂದ್ರೆ ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ಸ್ಟಿರ್ ಮಾಡ್ತಾನೆ ಇರಬೇಕು. ಆಗ ಗುಡ್ ಟೇಸ್ಟ್ ಬರುತ್ತೆ ನಮಗೆ. ನೋಡಿ, ಸ್ಟಿರ್ ಮಾಡ್ತಾ ಮಾಡ್ತಾ ಕಲರು ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕು. ಅದ್ರ ಅರಮನೆ ಒಂಥರ ಘಮ ಘಮ ಅಂತಿರುತ್ತೆ. ಈಗ ನಮ್ಮ ಹಲ್ವಾ ಹದಕ್ಕೆ ಬಂದಿದೆ. ಈಗ ನಾವು ಅವಾಗಲೇ ಕಾಯಿಸ್ಕೊಂಡಿಕ್ಕಿದ್ವಲ್ಲ, ಆ ಹಾಲನ್ನ ಇವಾಗ ಹಲ್ವತ್ತೊಳಗೆ ಹಾಕ್ಬೇಕು. ಆಮೇಲೆ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಈಗ ನನಗೆ ಹಲ್ವಾಗೆ ಟೇಸ್ಟಿಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆ ಹಾಕಬೇಕು. ನಾವು ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಇನ್ನೊಂದು ಮೆಥಡ್ ಕೂಡ ಇದೆ. ಹೇಗೆ ಅಂದರೆ, ನಾವು ಕ್ಯಾರೆಟ್ದು ಸಿಪ್ಪೆ ಸುಲಿದಾದ್ಮೇಲೆ ಅದನ್ನ ಕುಕ್ಕರ್ ಒಳಗೆ ಸ್ಟೀಮ್ ಮಾಡಕ್ಕೆ ಬಿಡಬೇಕು. ಆಮೇಲೆ ಆ ಸ್ಟೀಮ್ಡ್ ಆಗಿರೋ ಕ್ಯಾರೆಟ್ಸ್ನೆಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಇಲ್ಲೇನು ತೋರಿಸಿದ್ದೀವೋ ಆ ಥರ ಮಾಡಬೇಕು. ಬಟ್ ಅದು ಜಾಸ್ತಿ ಟೇಸ್ಟ್ ಇರಲ್ಲ, ಇದೇ ಟೇಸ್ಟಿಯರ್ ಅಂತ ಹೇಳ್ಬೋದು. ಈಗ ಕ್ಯಾರೆಟ್ ಹಲ್ವಕ್ಕೆ ನಾವು ಎಷ್ಟು ಹಾಲು ಹಾಕಿರ್ತೀವೋ ಅವೆಲ್ಲ ಹೀರ್ಕೊಳ್ಳೋವರೆಗೂ ನಾವು ಬಾಯ್ಲ್ ಮಾಡ್ತಾನೆ ಇರಬೇಕು. ಆವಾಗ ನಮಗೆ ಮಚ್ ಮೋರ್ ಟೇಸ್ಟಿಯರ್ ಬರುತ್ತೆ. ಈಗ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಈಗ ಸರ್ವ್ ಮಾಡ್ತೀನಿ ಬನ್ನಿ. ನಾವು ಕ್ಯಾರೆಟ್ ಹಲ್ವದ ಜೊತೆ ಐಸ್ ಕ್ರೀಮ್ನ ಕಂಬೈನ್ ಮಾಡ್ಕೊಂಡು ತಿಂದ್ರೆ ಎಷ್ಟು ಯಮ್ಮಿ ಆಗಿರುತ್ತೆ ಅಂದ್ರೆ ಅಷ್ಟು ಯಮ್ಮಿ ಆಗಿರುತ್ತೆ. ಈಗ ಟೇಸ್ಟ್ ಮಾಡೋಣ ಬನ್ನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನಂತೂ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ನೀವು ಇದನ್ನ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೇಕು ಅಂತ ನಾನು ಅಡ್ವೈಸ್ ಮಾಡ್ತೀನಿ.
ಈ ತರ ನಾವು ದೇಸಿ ಸ್ಟೈಲಲ್ಲಿ ಮಾಡಿದ್ರೆ ಸಖತ್ತಾಗಿರುತ್ತೆ. ಆ ದೇಸಿ ಸ್ಟೈಲಲ್ಲಿ ಮಾಡ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಆ ತುಪ್ಪ, ಆ ಹಾಲು, ಆ ಕ್ಯಾರೆಟು ಸಖತ್ತಾಗಿರುತ್ತೆ. ಐಸ್ ಕ್ರೀಮ್ ಜೊತೆ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.